ಹಾಯ್ ಫ್ರೆಂಡ್ಸ್, ಮಹಾಭಾರತ ಕಾಲಾವಧಿಯ ಶ್ರೀಕೃಷ್ಣ ನಿರ್ಮಾಣ ಮಾಡಿದ ಅದ್ಭುತ ನಗರ ದ್ವಾರಕ. ಈ ದ್ವಾರಕ ನಗರದ ಅವಶೇಷಗಳು ಇಂದಿಗೂ ನಮಗೆ ಸಮುದ್ರ ಗರ್ಭದಲ್ಲಿ ಸಿಗುತ್ತವೆ. ಅಷ್ಟಕ್ಕೂ ಈ ದ್ವಾರಕ ನಗರದ ರಹಸ್ಯವೇನು? ಶ್ರೀಕೃಷ್ಣನ ಮರಣಕ್ಕೂ ಈ ದ್ವಾರಕ ನಗರಕ್ಕೂ ಇರುವಂತಹ ಸಂಬಂಧವೇನು? ಈ ದ್ವಾರಕ ನಗರ ಏಕೆ ಸಮುದ್ರ ಗರ್ಭದಲ್ಲಿ ಮುಳುಗಿ ಹೋಯಿತು ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಶ್ರೀಕೃಷ್ಣ ಪರಮಾತ್ಮ ಶ್ರೀ ಮಹಾವಿಷ್ಣುವಿನ ಅವತಾರ. ಪ್ರಪಂಚಕ್ಕೆ ಜೀವನದ ಸಾರವನ್ನು ತಿಳಿಸಿದ ಮಹಾ ಅದ್ಭುತ ಭಗವದ್ಗೀತೆಯನ್ನು ಕೊಟ್ಟ ಮಹಾಪುರುಷ. ಶ್ರೀಕೃಷ್ಣನು ಇಲ್ಲದೆ ಯಾವ ಮಹಾಭಾರತವೂ ಇಲ್ಲ, ಯಾವ ಕುರುಕ್ಷೇತ್ರ ಯುದ್ಧವೂ ಇಲ್ಲ. ಇಂತಹ ಶ್ರೀಕೃಷ್ಣ ಪರಮಾತ್ಮ ಆಳಿದ ನಗರ ಪುರಾತನ ದ್ವಾರಕ ನಗರ. ಇಂದಿಗೂ ನಾವು ಗುಜರಾತ್ನ ಅರಬ್ಬಿ ಸಮುದ್ರದ ತೀರದಲ್ಲಿ ಶ್ರೀಕೃಷ್ಣನ ಮಂದಿರದೊಂದಿಗೆ ಪುರಾತನ ದ್ವಾರಕ ನಗರವನ್ನು ಕಾಣಬಹುದು. ಈ ಪುರಾತನ ದ್ವಾರಕ ನಗರ ಸಮುದ್ರ ಗರ್ಭದಲ್ಲಿ ಏಕೆ ಮುಳುಗಿ ಹೋಯಿತು ಎಂದರೆ ಅದಕ್ಕೆ ಒಂದು ಕಥೆ ಇದೆ. ಶ್ರೀಕೃಷ್ಣನು ಮಥುರೆಯಲ್ಲಿ ಜನಿಸ್ತಾನೆ, ಗೋಕುಲದಲ್ಲಿ ಬೆಳೆಯುತ್ತಾನೆ, ತನ್ನ ಕೊನೆ ಕಾಲವನ್ನ ಪುರಾತನ ದ್ವಾರಕ ನಗರದಲ್ಲಿ ಕಳೆಯುತ್ತಾನೆ. ಶ್ರೀಕೃಷ್ಣ ತನ್ನ ಮಾವನಾದ ಕಂಸನನ್ನ ಸಂಹಾರ ಮಾಡಿದ ಮೇಲೆ ಕಂಸನ ಹೆಂಡತಿಯರು ಅಸ್ಥಿ ಮತ್ತು ಪ್ರಪ್ತಿಯರು ತಮ್ಮ ತಂದೆ ಬಳಿ, ಅಂದರೆ ಕಂಸನ ಮಾವನಾದ ಜರಾಸಂಧನ ಬಳಿ ಬಂದು ತನ್ನ ಗಂಡ ಕಂಸನನ್ನು ಕೊಂದ ಶ್ರೀಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಾರೆ. ಈ ಕೃಷ್ಣನನ್ನು ನೀನೇ ಕೊಲ್ಲಬೇಕು ಎಂದಾಗ ಜರಾಸಂಧ ಕೃಷ್ಣನ ಮೇಲೆ ದ್ವೇಷ ಸಾಧಿಸಿ ಕೃಷ್ಣನ ನಿವಾಸವಾದ ಮಥುರಾ ನಗರದ ಮೇಲೆ ಹಲವು ಬಾರಿ ದಾಳಿ ಮಾಡುತ್ತಾನೆ. ಈ ನಗರವನ್ನ ನಾಶ ಮಾಡಲು ಪ್ರಯತ್ನಿಸುತ್ತಾನೆ. ಯುದ್ಧ ಮಾಡಿದ ಪ್ರತಿ ಬಾರಿಯೂ ಶ್ರೀಕೃಷ್ಣ ಜರಾಸಂಧನನ್ನ ಹಿಮ್ಮೆಟ್ಟಿಸುತ್ತಾನೆ. ಆದರೆ ಈ ಯುದ್ಧದಲ್ಲಿ ಅಮಾಯಕರಾದ ಕೃಷ್ಣನ ಪ್ರಜೆಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿರುತ್ತಾರೆ. ಹೀಗೆ ಸುಮಾರು 17 ಬಾರಿ ಜರಾಸಂಧನು ಮಥುರಾ ನಗರದ ಮೇಲೆ ದಾಳಿ ಮಾಡುತ್ತಲೇ ಇರುತ್ತಾನೆ. ಈ ಕಾರಣಕ್ಕಾಗಿಯೇ ಕೃಷ್ಣನು ತನ್ನ ಪ್ರಜೆಗಳಾದ ಮಥುರಾ ನಗರದ ಜನರನ್ನ ಜರಾಸಂಧನಿಂದ ರಕ್ಷಿಸಲು, ಅವರ ಜೀವವನ್ನ ಕಾಪಾಡಲು ಅವರನ್ನು ಮಥುರಾದಿಂದ ಬೇರೆಡೆಗೆ ಸ್ಥಳಾಂತರಿಸಲು ಯೋಚಿಸಿದ. ಒಂದು ಹೊಸ ನಗರವನ್ನ ನಿರ್ಮಾಣ ಮಾಡಲು ತೀರ್ಮಾನಿಸಿದ. ಹೀಗೆ ಸಮುದ್ರದ ತಟದಲ್ಲಿ ಆ ನಗರವನ್ನ ನಿರ್ಮಾಣ ಮಾಡಲು ನಿರ್ಧರಿಸಿದ. ಮಥುರಾ ನಗರದ ಪಶ್ಚಿಮಕ್ಕೆ, ಅಂದರೆ ಅರಬ್ಬಿ ಸಮುದ್ರದ ಕಡೆ ಆ ನಗರವನ್ನ ನಿರ್ಮಾಣ ಮಾಡಲು ಯೋಚಿಸಿದ. ಇದಕ್ಕಾಗಿ ಕೃಷ್ಣನು ಸಮುದ್ರ ರಾಜನನ್ನ ಹೊಸ ನಗರ ನಿರ್ಮಾಣಕ್ಕೆ ಭೂಮಿಯನ್ನು ಕೇಳಿದಾಗ ಸಮುದ್ರ ರಾಜ ಹಿಂದೆ ಸರಿದು 12 ಯೋಜನೆಗಳ ಭೂಭಾಗವನ್ನ ಶ್ರೀಕೃಷ್ಣನಿಗೆ ಬಿಟ್ಟುಕೊಟ್ಟನು. ಈ ಭೂಭಾಗದಲ್ಲಿ ಕಟ್ಟಿದ ನಗರವೇ ಪುರಾತನ ದ್ವಾರಕ ನಗರ. ಈ ದ್ವಾರಕ ನಗರವು ಇಂದಿಗೂ ಸಹ ಗುಜರಾತ್ ರಾಜ್ಯದ ಅರಬ್ಬಿ ಸಮುದ್ರ ತೀರದಲ್ಲಿ ಇದರ ಅವಶೇಷಗಳನ್ನ ನಾವು ಕಾಣಬಹುದು. ಈ ದ್ವಾರಕ ನಗರ ಎಷ್ಟು ಸುಂದರವಾಗಿತ್ತು ಎಂದರೆ, ಎಷ್ಟು ಭವ್ಯವಾಗಿತ್ತು ಎಂದರೆ, ಈ ನಗರವನ್ನ ನಿರ್ಮಾಣ ಮಾಡಲು ವಜ್ರ, ವೈಡೂರ್ಯ, ಮುತ್ತು, ರತ್ನಗಳನ್ನ ಬಳಸಲಾಗಿತ್ತು. ಈ ದ್ವಾರಕ ನಗರದಲ್ಲಿ ಸಾವಿರಾರು ರಾಜಭವನಗಳಿದ್ದವು. ಈ ರಾಜಭವನಗಳನ್ನ ವಜ್ರ, ವೈಡೂರ್ಯ, ಮುತ್ತು, ರತ್ನಗಳಿಂದ ಸ್ವತಃ ಶ್ರೀಕೃಷ್ಣನೇ ನಿರ್ಮಾಣ ಮಾಡಿಸಿದ್ದನು. 12 ಯೋಜನೆಗಳ ವಿಸ್ತಾರ ಹೊಂದಿದ ಈ ನಗರವನ್ನ 6 ಭಾಗಗಳಾಗಿ ನಿರ್ಮಿಸಲಾಗಿತ್ತು. ರಾಜಮಾರ್ಗಗಳು, ವಾಣಿಜ್ಯ ಬಂಗಲೆಗಳು, ಗುರುಕುಲಗಳು, ಸಂತರ ನಿವಾಸಗಳು, ಉದ್ಯಾನವನಗಳು, ರಹದಾರಿಗಳು, ನಿವಾಸಿ ಪ್ರದೇಶಗಳು, ಸುಂದರ ಕೋಟೆಗಳು, ಹೀಗೆ ತನ್ನ ಪ್ರಜೆಗಳಿಗೆ ಏನು ಬೇಕೋ ಪ್ರತಿಯೊಂದು ಅಂಶ ಇರುವಂತೆ ದ್ವಾರಕ ನಗರವನ್ನ ಭವ್ಯವಾಗಿ ಶ್ರೀಕೃಷ್ಣನು ನಿರ್ಮಾಣ ಮಾಡಿಸಿದ್ದನು. ಇಂತಹ ಭವ್ಯ ಹಾಗೂ ಸುಂದರ ದ್ವಾರಕ ನಗರದಲ್ಲಿ ಆಗ ಸುಮಾರು 10 ಲಕ್ಷ ಜನ ವಾಸವಾಗಿದ್ದರು. ಈ ದ್ವಾರಕ ನಗರ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಭೂಲೋಕ ಸ್ವರ್ಗದಂತಿತ್ತು. ಸಮುದ್ರ ತೀರದ, ಸಾಗರ ತೀರದ ಸುಂದರ ನಗರವಾಗಿತ್ತು. ಜರಾಸಂಧನ ಕಾಟವನ್ನ ತಪ್ಪಿಸಲು ಶ್ರೀಕೃಷ್ಣನು ತನ್ನ ಪ್ರಜೆಗಳನ್ನ ಹೊಸ ನಗರವಾದ ದ್ವಾರಕ ನಗರಕ್ಕೆ ತೆರಳಿಸಿದನು. ಜರಾಸಂಧನಿಂದ ದ್ವಾರಕದ ಪ್ರಜೆಗಳಿಗೆ ತೊಂದರೆ ಆಗಬಾರದೆಂದು ಭೀಮನಿಂದ ಜರಾಸಂಧನನ್ನ ಸಂಹಾರ ಮಾಡಿಸಿದನು. ಇನ್ನೇನು ದ್ವಾರಕ ನಗರದ ಮೇಲೆ, ದ್ವಾರಕದ ಪ್ರಜೆಗಳ ಮೇಲೆ ಯಾವ ಶತ್ರುವಿನ ಭಯವೂ ಇಲ್ಲ ಎನ್ನುವಾಗಲೇ ಕೃಷ್ಣನ ಸೋದರತ್ತೆಯ ಮಗನಾದ ಶಿಶುಪಾಲನು ದ್ವಾರಕದ ಮೇಲೆ ದಾಳಿ ಮಾಡಿದ. ಕೃಷ್ಣನು ಈ ಶಿಶುಪಾಲನನ್ನ ಸಂಹರಿಸಿದ. ನಂತರ ಶಿಶುಪಾಲನನ್ನ ಕೊಂದದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಶಿಶುಪಾಲನ ಸಹೋದರ ಸಾಳ್ವನು ದ್ವಾರಕದ ಮೇಲೆ ದಂಡೆತ್ತಿ ಬಂದ. ಇವನನ್ನು ಸಹ ಕೃಷ್ಣನು ಕೊಲ್ಲುವನು. ಹೀಗೆ ದ್ವಾರಕ ನಗರಕ್ಕೆ ಯಾವ ಶತ್ರು ಶೇಷವೂ ಇಲ್ಲ ಎಂದು ಶ್ರೀಕೃಷ್ಣ ನಿಟ್ಟುಸಿರು ಬಿಡುವಾಗಲೇ ಒಬ್ಬರ ಶಾಪವು ದ್ವಾರಕ ನಗರವನ್ನ ಮುತ್ತಿಗೆ ಹಾಕಿತು. ಆ ಶಾಪ ಮತ್ಯಾರದ್ದೂ ಅಲ್ಲ, ಕೌರವರ ತಾಯಿಯಾದ ಗಾಂಧಾರಿಯದು. ಹೌದು,
ಈ ಹಿಂದೆ ಗಾಂಧಾರಿಯು ಕೃಷ್ಣನಿಗೆ ಶಾಪವನ್ನ ನೀಡಿದ್ದಳು. ಆ ಶಾಪವೇನೆಂದರೆ, ನೀನು ಮತ್ತು ನಿನ್ನ ಮಕ್ಕಳು ಅಂದರೆ ನಿನ್ನ ಯಾದವ ಕುಲ ನಿನ್ನೊಂದಿಗೆ ಅಂತ್ಯವಾಗಲಿ ಎಂಬುದು. ಈ ಶಾಪವನ್ನ ಗಾಂಧಾರಿ ಶ್ರೀಕೃಷ್ಣನಿಗೆ ನೀಡುವ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಅದೇನೆಂದ್ರೆ, ಹಸ್ತಿನಾಪುರದ ರಾಜ್ಯದ ವಿಷಯವಾಗಿ ಕೌರವರಿಗೂ ಹಾಗೂ ಪಾಂಡವರಿಗೆ ಕುರುಕ್ಷೇತ್ರ ಯುದ್ಧ ನಡೆಯಿತು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಪಾಂಡವರ ಪಕ್ಷ ವಹಿಸಿದನು. ಈ ಕುರುಕ್ಷೇತ್ರ ಯುದ್ಧವು 18 ದಿನಗಳ ಕಾಲ ನಡೆಯಿತು. 17ನೇ ದಿನದ ವೇಳೆಗೆ 100 ಮಂದಿ ಕೌರವರಲ್ಲಿ ದುರ್ಯೋಧನನನ್ನು ಹೊರತುಪಡಿಸಿ ಉಳಿದೆಲ್ಲ ಕೌರವರು ಹತರಾದರು. ಇದರಿಂದ ಗಾಂಧಾರಿಯು ಪುತ್ರಶೋಕದಿಂದ ನೊಂದಳು. ಇದಕ್ಕೆಲ್ಲ ಸೂತ್ರಧಾರಿ ಶ್ರೀಕೃಷ್ಣನೇ ಎಂದು ಕೃಷ್ಣನ ಮೇಲೆ ಕೋಪಿತಳಾದಳು. ಕೃಷ್ಣನು ಕುರುಕ್ಷೇತ್ರ ಯುದ್ಧದ ನಂತರ ಗಾಂಧಾರಿಯ ಬಳಿಗೆ ಹೋದಾಗ ಗಾಂಧಾರಿ ಕೃಷ್ಣನನ್ನು ಕುರಿತು, ನಿನಗೆ ನನ್ನ ಮಕ್ಕಳನ್ನ ಉಳಿಸುವ ಯೋಚನೆ ಇರಲಿಲ್ಲ. ನನ್ನ ಮಕ್ಕಳನ್ನ ಬಲಿ ತೆಗೆದುಕೊಂಡೆ. ನೀನು ಮನಸ್ಸು ಮಾಡಿದ್ದರೆ ಕುರುಕ್ಷೇತ್ರ ಯುದ್ಧವನ್ನ ನಿಲ್ಲಿಸಬಹುದಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನೀನು ಕೌರವ ವಂಶ ನಿರ್ನಾಮವಾಗುವುದನ್ನೇ ಕಾಯುತ್ತಲಿದ್ದೆ ಎಂದು ಕೋಪದಿಂದ ನುಡಿದಳು. ಇದಕ್ಕೆ ಪ್ರತಿಯಾಗಿ, ಈ ನನ್ನ ಮಕ್ಕಳ ಪರಿಸ್ಥಿತಿ ನಿನ್ನ ಮಕ್ಕಳಿಗೂ ಬರಲಿ, ಅಂದ್ರೆ ನಿನ್ನೊಂದಿಗೆಯೇ ನಿನ್ನ ಯಾದವ ಕುಲ ನಾಶವಾಗಲಿ ಎಂದು ಶಾಪವನ್ನ ನೀಡಿದಳು. ಗಾಂಧಾರಿಯ ಈ ಶಾಪವು ಖಂಡಿತ ನೆರವೇರುವುದು ಎಂದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು. ಈ ಕುರುಕ್ಷೇತ್ರ ಯುದ್ಧ ನಡೆದ ಸುಮಾರು 36 ವರ್ಷಗಳ ನಂತರ ಗಾಂಧಾರಿಯ ಶಾಪ ದ್ವಾರಕಾ ನಗರವನ್ನ ಕಾಡತೊಡಗಿತು. ಗಾಂಧಾರಿಯ ಶಾಪವು ದ್ವಾರಕಾ ನಗರದ ನಾಶಕ್ಕೆ ಆಯುಧವಾಗಿ ಮಾರ್ಪಟ್ಟಿತು. ಗಾಂಧಾರಿಯ ಈ ಶಾಪವೂ ಅಲ್ಲದೆ ದ್ವಾರಕಾ ನಗರದ ವಿನಾಶಕ್ಕೆ ಇನ್ನೊಂದು ಪ್ರಮುಖ ಘಟನೆಯೂ ಸಹ ಕಾರಣವಾಯಿತು. ಒಮ್ಮೆ ನಾರದ ಮಹರ್ಷಿ, ಕಣ್ವ ಮಹರ್ಷಿಗಳು, ವಿಶ್ವಾಮಿತ್ರರು ಹಾಗೂ ಅವರ ಪರಿವಾರದ ಋಷಿಗಳು ಒಮ್ಮೆ ಶ್ರೀಕೃಷ್ಣನನ್ನು ನೋಡಲು ದ್ವಾರಕಾ ನಗರಕ್ಕೆ ಬರುವರು. ಈ ಸಮಯದಲ್ಲಿ ದ್ವಾರಕಾ ನಗರದ ಯಾದವ ಪ್ರಜೆಗಳು ಈ ಋಷಿಗಳನ್ನು ಗೇಲಿ ಮಾಡುವರು. ಒಬ್ಬ ಗಂಡಸಿಗೆ ಹೆಣ್ಣಿನ ವೇಷವನ್ನ ತೊಡಿಸಿ ಗರ್ಭಿಣಿ ವೇಷವನ್ನ ಹಾಕಿಸಿ, ಇವಳಿಗೆ ಹೆಣ್ಣು ಹುಟ್ಟುವುದೋ ಗಂಡು ಹುಟ್ಟುವುದೋ ಎಂದು ಮುನಿಗಳ ಬಳಿ ಹೋಗಿ ಕೇಳಿ ಅವಹೇಳನ ಮಾಡುವರು. ಆಗ ಮುನಿಗಳು ಇವರು ಅವಹೇಳನ ಮಾಡುತ್ತಿದ್ದಾರೆ ಎಂದು ತಿಳಿದು ಇವಳಿಗೆ ಮೊಸಳೆ ಹುಟ್ಟುವುದು ಎಂದು ಕೋಪದಿಂದ ನುಡಿದು ಹೊರಟರು. ಹೀಗೆ ಮುನಿಗಳು ಹೇಳಿದ ಹಾಗೆ ಅವನಿಗೆ ಗರ್ಭದಲ್ಲಿ ಮೊಸಳೆ ಹುಟ್ಟಿತು. ಇದು ದ್ವಾರಕಾ ನಗರಕ್ಕೆ ಅಶುಭವಾಯಿತು. ಈ ಒಂದು ಅಪಶಕುನವು ದ್ವಾರಕದ ನಗರವನ್ನೆಲ್ಲ ಆವರಿಸಿತು. ದ್ವಾರಕದ ಯಾದವರಲ್ಲಿ ರಾಜ್ಯಕ್ಕಾಗಿ ಅಂತಃಕಲಗಳು ಏರ್ಪಟ್ಟವು, ದಂಗೆಗಳು ಏರ್ಪಟ್ಟವು. ಪ್ರಜೆಗಳು ಒಬ್ಬರನ್ನೊಬ್ಬರು ಕೊಲ್ಲಲು ಮುಂದಾದರು. ದ್ವಾರಕ ನಗರ ಅಕ್ಷರಶಃ ನರಕವಾಗುತ್ತಾ ಸಾಗಿತು. ಇದನ್ನೆಲ್ಲ ಕಣ್ಣಾರೆ ಕಂಡ ಕೃಷ್ಣನು ಏನೂ ಮಾತನಾಡದೆ ಮೌನವಾಗಿ ಬಿಟ್ಟ. ತನ್ನ ಕಣ್ಣ ಮುಂದೆಯೇ ಯಾದವರ ಕಿತ್ತಾಟವನ್ನ ಕಂಡ ಕೃಷ್ಣನು ಅರ್ಜುನನನ್ನು ಕರೆಸಿ ಯಾದವರ ಯೋಗಕ್ಷೇಮದ ಜವಾಬ್ದಾರಿಯನ್ನು ಅರ್ಜುನನಿಗೆ ಕೊಟ್ಟು ಕೃಷ್ಣನು ಕಾಡಿಗೆ ಹೊರಟನು. ಹೀಗೆ ಕೃಷ್ಣನು ಒಮ್ಮೆ ಕಾಡಿನಲ್ಲಿ ಏಕಾಂತದಲ್ಲಿ ಕುಳಿತಿದ್ದಾಗ ಒಬ್ಬ ಬೇಟೆಗಾರನ ಬಾಣವು ಬಂದು ಕೃಷ್ಣನಿಗೆ ನಾಟಿತು. ನಂತರ ಕೃಷ್ಣನು ಮರಣವನ್ನಪ್ಪಿದನು. ಕೃಷ್ಣನ ಮರಣದ ನಂತರ ಇಡೀ ದ್ವಾರಕಾ ನಗರದ ಮೇಲೆ ಆಕಾಶದಿಂದ ಉಲ್ಕೆಗಳು ಬೀಳಲಾರಂಭಿಸಿದವು. ಆಕಾಶವು ಒಮ್ಮೆಲೆ ಭೀಕರ ಗುಡುಗು ಸಿಡಿಲುಗಳಿಂದ ದ್ವಾರಕಾ ನಗರವನ್ನ ಆವರಿಸಿತು. ಸಮುದ್ರವು ಉಗ್ರರೂಪ ತಾಳಿ ನೋಡುತ್ತಿದ್ದಂತೆಯೇ ದ್ವಾರಕಾ ನಗರವನ್ನ ತನ್ನ ಗರ್ಭದಲ್ಲಿ ಎಳೆದುಕೊಂಡು ಹೋಯಿತು. ಹೀಗೆ ಒಂದು ವಿಶ್ವವಿಖ್ಯಾತ ಪುರಾತನ ದ್ವಾರಕಾ ನಗರ ಕುರುಕ್ಷೇತ್ರ ಯುದ್ಧ ನಡೆದ 35 ವರ್ಷಗಳ ನಂತರ ಕೃಷ್ಣನು ಮರಣವನ್ನಪ್ಪಿದ ಕ್ಷಣ ಮಾತ್ರದಲ್ಲಿಯೇ ಸಮುದ್ರ ಗರ್ಭದಲ್ಲಿ ಮುಳುಗಿ ಕೊಚ್ಚಿ ಹೋಯಿತು. ಈ ಪುರಾತನ ನಗರ ಸಮುದ್ರದಲ್ಲಿ ಮುಳುಗಿ ಹೋದ ಸುಮಾರು 5000 ವರ್ಷಗಳ ನಂತರ ಅರಬ್ಬಿ ಸಮುದ್ರದ ಬಳಿ, ಇಂದಿನ ಗುಜರಾತ್ ರಾಜ್ಯದ ಸಮುದ್ರದ ಬಳಿ ಗೋಮತಿ ನದಿ ಸಮುದ್ರ ಸೇರುವ ಸ್ಥಳದಲ್ಲಿ ಸಮುದ್ರ ಗರ್ಭದಲ್ಲಿ ಒಂದು ನಗರವಿದೆ ಎಂದು 1983ರಲ್ಲಿ ಕಂಡುಕೊಳ್ಳಲಾಯಿತು. ಹೀಗೆ ಅರಬ್ಬಿ ಸಮುದ್ರದ ತಳದಲ್ಲಿ ಸಿಕ್ಕ ಅವಶೇಷಗಳನ್ನು ಪರೀಕ್ಷಿಸಿ ಪುರಾತತ್ವ ಶಾಸ್ತ್ರಜ್ಞರು ಈ ನಗರ ಶ್ರೀಕೃಷ್ಣನು ನಿರ್ಮಿಸಿದ ಪುರಾತನ ಪ್ರಸಿದ್ಧವಾದ ದ್ವಾರಕಾ ನಗರವೇ ಇರಬೇಕು ಎಂದು ಯೋಚಿಸಿದರು. ಪ್ರಮುಖ ಪುರಾತತ್ವ ಶಾಸ್ತ್ರಜ್ಞರಾದ SR ರಾವ್ ರವರ ನೇತೃತ್ವದ ತಂಡ ದ್ವಾರಕಾ ನಗರ ಕ್ರಿಸ್ತಪೂರ್ವ 3050 ವರ್ಷಗಳ ಹಿಂದಿನ ನಗರವೆಂದು ನಿರ್ಧರಿಸಿದರು. ಗುಜರಾತಿನ ಸಮುದ್ರ ತೀರದಿಂದ 20 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಗರ್ಭದಲ್ಲಿ ಈ ದ್ವಾರಕಾ ನಗರ ಇದೆ ಎಂದು ಸಂಶೋಧಕರು ತಿಳಿಸಿದರು. ಈ ಸಂಶೋಧನೆಯಲ್ಲಿ ಹೊರಬಿದ್ದ ಪುರಾತನ ದ್ವಾರಕಾ ನಗರದ ಕಟ್ಟಡಗಳ ಕಲ್ಲು ಬಂಡೆಗಳು ಹಾಗೂ ಇತರ ಅವಶೇಷಗಳನ್ನ ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟರು. ಹೀಗೆ ಮಹಾಭಾರತ ಕೇವಲ ಕಲ್ಪಿತ ಕಾವ್ಯವಲ್ಲ,
ಶ್ರೀಕೃಷ್ಣನು ಒಬ್ಬ ಚಾರಿತ್ರಿಕ ಮಹಾಪುರುಷನಾಗಿದ್ದನು. ಮಹಾಭಾರತ ಮತ್ತು ಭಗವದ್ಗೀತೆಗಳು ಚಾರಿತ್ರಿಕ ಗ್ರಂಥಗಳಾಗಿವೆ ಎಂದು ಹೇಳಲು ಈ ದ್ವಾರಕಾ ನಗರದ ಅವಶೇಷಗಳು ನಮಗೆ ಸಾಕ್ಷಿಯನ್ನ ನೀಡುತ್ತವೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.